ಹಾಯ್ ಎಲ್ರಿಗೂ ನಮಸ್ಕಾರ. ಹೆಲ್ತಿ ಕುಕ್ ಚಾನಲ್ಗೆ ಎಲ್ಲರಿಗೂ ಕೂಡ ಆಧಾರದ ಸ್ವಾಗತ. ಇವತ್ತು ಖಾರವಾದ ಹೆಲ್ತಿಯಾದ ಟೊಮೆಟೊ ರಸಮ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ಬ್ಯೂಟಿಫುಲ್ ಆದ ರಸಮ್. ನಿಮಗೆ ಯಾವುದಾದ್ರೂ ಒಂದು ಲಂಚು ಡಿನ್ನರು ಯಾವುದೇ ನಿಮ್ಮದು ಆಗಲಿ, ಅದರ ಎಲ್ಲ ಆದಮೇಲೆ ರಸಮಲ್ಲಿ ಒಂದು ಊಟ ಮಾಡೋದಂದರೆ ಭಾರಿ ಖುಷಿ ವಿಚಾರ ಅಲ್ವಾ. ಹಾಗೆ ಹೆಲ್ತಿ ರಸಮನ್ನು ಇವತ್ತು ನಾನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇಲ್ಲಿ ನಾನು 4-5 ಟೊಮೆಟೊ ಹಣ್ಣನ್ನು ತಗೊಂಡು ಇವಾಗ ಅದನ್ನು ಚೆನ್ನಾಗಿ ತೊಳೆದು ಅದರ ಕಡೆ ಭಾಗ ಎಲ್ಲ ಕಟ್ ಮಾಡಿ ಅದನ್ನು ಒಂದನ್ನು 4 ಪೀಸ್ ಮಾಡಿ ಇಡ್ತಾಯಿದ್ದೇನೆ. ಅಂದರೆ ಬೇರೆ ಬೇರೆ ರೀತಿಯಲ್ಲಿ ನಾವು ರಸಮ್ ಮಾಡ್ಬೋದು. ರಸಮ್ಮಿಗೆ ಒಂದೇ ರೀತಿ ಇರೋದಿಲ್ಲ, ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ರುಚಿಯಲ್ಲಿ ಕೂಡ ಮಾಡ್ಬೋದು. ಇವತ್ತು ನಾನು ಟೊಮೆಟೊ ಕಟ್ ಮಾಡಿ ಹೇಗೆ ರಸಮ್ ಮಾಡೋದು ಅಂತ ನಿಮಗೆ ಹೇಳಿಕೊಡ್ತೇನೆ. ಹಾಗೆ ಟೊಮೆಟೊ ಕಟ್ ಮಾಡಿದ ನಂತರದಲ್ಲಿ ಇದನ್ನು ತುಂಬ ಬಿಸಿಯಾದ ನೀರಿಗೆ ಹಾಕಬೇಕು ಈ ಟೊಮೆಟೊವನ್ನು. ಆಮೇಲೆ ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು ಅದು ಕೂಡ ಬಿಸಿನೀರಲ್ಲಿ ಹಾಕಿಡಬೇಕು. ಇದು ಎರಡನ್ನು ಕೂಡ ಸೆಪ್ರೇಟಾಗಿ ಹಾಕಿ ಹಾಗೆ ಬಿಡಬೇಕು. ಒಂದು 20 ನಿಮಿಷ 30 ನಿಮಿಷ ಅದಾಗೆ ತಣ್ಣಗಾಗಬೇಕು. ಆಗ ಟೊಮೆಟೊ ಕೂಡ ಬಹಳ ಮೃದು ಆಗುತ್ತೆ, ನಮಗೆ ಕಿವುಚಲಿಕ್ಕೆ ಬಹಳ ಈಸಿ ಆಗುತ್ತೆ. ಇದನ್ನು ಮಿಕ್ಸಿಯಲ್ಲಿ ಹಾಕಿ ರುಬ್ಬೋದು, ಆದರೆ ಕೈಯಲ್ಲಿ ಹಿಂಡಿದಷ್ಟು ಟೇಸ್ಟಿಯಾಗಿರೋದಿಲ್ಲ. ಹಾಗೆ ಇವಾಗ ನೋಡಿ ಕಿವುಚುವ ಟೈಮ್ ಆಯಿತು. ಹಾಗೆ ಮೊದಲು ಅದಕ್ಕೆ ಹುಣಸೆ ಹಣ್ಣು ನಾವು ಹಾಕಿದ್ವಲ್ವ, ಅದರ ನೀರನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ಸೇರಿಸಿ ಇದನ್ನು ಚೆನ್ನಾಗಿ ಹಿಂಡಿ ಕಿವುಚಿ ತೆಗಿತೀನಿ ನಾನು. ಟೊಮೆಟೊ ಎಲ್ಲ ಚೆನ್ನಾಗಿ ಕಿವುಚಬೇಕು, ಯಾಕಂದರೆ ಅದಾಗಲೇ ನಾನು ಹುಳಿಯನ್ನು ಕಿವುಚಿ ನೀರು ಹಾಕಿದ್ದೇನೆ, ಹಾಗಾಗಿ ಹುಳಿ ಇಲ್ಲ ಇದರಲ್ಲಿ, ಹುಳಿ ರಸ ಮಾತ್ರ ಇದೆ. ಈಗ ಇದನ್ನು ಚೆನ್ನಾಗಿ ಕಿವುಚಿದ ಮೇಲೆ ರಸಮ್ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಇದಕ್ಕೆ ಯಾವುದೆಲ್ಲ ಮಸಾಲೆ ಬೇಕು, ನಿಮಗೆ ಖಾರದಲ್ಲಿ ಹೆಚ್ಚು ಕಮ್ಮಿ ಅದೆಲ್ಲ ಮಾಡ್ಬೋದು. ಈಗ ನಾನು ಇಲ್ಲಿ 1.5 ಸ್ಪೂನಷ್ಟು ಪೆಪ್ಪರ್ ಕಾಳು ತಗೊಳ್ತಾ ಇದ್ದೇನೆ. ಹಾಗೆ ಅದೇ ಪ್ರಮಾಣದಲ್ಲಿ ಧನಿಯಾ ಬೀಜ ಮತ್ತು ಒಂದು ಸ್ಪೂನಷ್ಟು ಜೀರಿಗೆ, ಆಮೇಲೆ ಒಣಮೆಣಸು, ಇದನ್ನಿಷ್ಟನ್ನು ನಾನು ಸರಿಯಾಗಿ ಪುಡಿ ಮಾಡ್ಕೊಂಡು ಬರ್ತೀನಿ. ಸಣ್ಣ ಒಂದು ತರಿ ಇರಲಿ. ಒಂದು ಸಣ್ಣ ತರಿಯಾಗಿ ಪುಡಿ ಮಾಡಿದ ಮೇಲೆ ಒಂದು 7-8 ಹೆಸರು ಬೆಳ್ಳುಳ್ಳಿ ಹಾಕಿ, ಆಮೇಲೆ ಈ ರಸಮ್ ನಾವು ಕಿವುಚಿದ ರಸಮ್ ಜೊತೆ ಅದರಲ್ಲಿ ಈ ಟೊಮೆಟೊ ಸಿಪ್ಪೆಲ್ಲ ಇದ್ದರೆ ತೆಗೀರಿ, ಸ್ವಲ್ಪ ಇದ್ದರೆ ಪರವಾಗಿಲ್ಲ. ಇದನ್ನು ಸೇರಿಸಿ ನಂತರದಲ್ಲಿ ಉಪ್ಪನ್ನು ಕೂಡ ಸೇರಿಸಿ, ಆಮೇಲೆ ಕರಿಬೇವು ಕೂಡ ಹಾಕಿ ಇದನ್ನೆಲ್ಲ ರೆಡಿ ಮಾಡಿ, ಟೊಮೆಟೊ ಕಿವುಚಿದ್ದು ಹಾಗೂ ಕರಿಬೇವು ಆಮೇಲೆ ಉಪ್ಪು ಎಲ್ಲವನ್ನು ಹಾಕಿ ನಂತರ ಇವಾಗ ಒಗ್ಗರಣೆ ಗಡಿ ಇದು ಈಸಿ ಆಗುತ್ತೆ. ಅದು ಮಸಾಲೆ ಕೂಡ ಇದಕ್ಕೆ ಸೇರಿಸಿದ್ದೇವೆ ನಾವು. ಹಾಗೆ ಒಗ್ಗರಣೆಗೆ ನಾವು ಸಾಸಿವೆ ಮತ್ತು ಒಣಮೆಣಸು ಹಾಕ್ತಾಯಿದ್ದೀನಿ. ಒಣಮೆಣಸು ಹಾಕಿದ ನಂತರ ನಾವು ಟೊಮೆಟೊ ರಸವನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಕುದಿಸಬೇಕು. ಅಂದರೆ ಲೆಕ್ಕಕ್ಕಿಂತ ಜಾಸ್ತಿ ರಸಮ್ ಕುದಿಸಬಾರ್ದು, ಫುಲ್ಲು 1-2-3 ಸಲ ಕುದಿಬೇಕು. ಕೊನೆಯಲ್ಲಿ ಕುದಿದ ನಂತರದಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಬೋದು. ಮೊದಲು ಅದಕ್ಕೆ ಬೇಕಾದರೆ ನೀರನ್ನು ಕೂಡ ಸೇರಿಸಿ, ಕೆಲವರಿಗೆ ತಿಕ್ಕ ರಸಮ್ ಇಷ್ಟ ಆದರೆ, ಕೆಲವರಿಗೆ ತುಂಬ ತೆಳು ರಸಮ್ ಇಷ್ಟ ಆಗುತ್ತೆ. ಹಾಗೆ ನಿಮ್ಮ ಆಯ್ಕೆ ಅದು. ಹಾಗಾಗಿ ಸರಿಯಾಗಿ 1-2-3 ಸಲ ಫುಲ್ಲು ಕುದಿಲಿಕ್ಕೆ ಬಿಡಿ. ಕುದಿದ ನಂತರ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಿಮ್ಮ ರಸಮ್ ರೆಡಿ ಆಯಿತು. ಬರೀ ಅನ್ನ ರಸಮ್ ಇದ್ದರೆ ಒಂದು ಉಪ್ಪಿನಕಾಯಿ ಜೊತೆ ಊಟ ಮಾಡ್ಬೋದಲ್ವ. ಹಾಗೆ ನಾವು ಆಹಾರ ತಿನ್ನಲಿ, ಒಂದು ರಸಮ್ ಜೊತೆ ಊಟ ಮಾಡೋದು ಒಂದು ರೀತಿ ಬೇರೆ ಖುಷಿ. ಈಗ ಇದು ಒಂದು ರೀತಿಯ ರಸಮ್ ಆದರೆ ನೆಕ್ಸ್ಟ್ ನಿಮಗೆ ಬೇರೆ ರೀತಿಯಲ್ಲಿ ನಾನು ಒಳ್ಳೊಳ್ಳೆಯ ರಸಮನ್ನು ತೋರಿಸ್ತೇನೆ. ದಿನ ತಿನ್ಬೋದು. ರಸಮಲ್ಲಿ ಎಲ್ಲ ಒಳ್ಳೊಳ್ಳೆಯ ಒಂದು ಆರೋಗ್ಯಕರವಾದ ಸಾಮಗ್ರಿಗಳಿದೆ. ಹಾಗೆ ದಿನ ರಸಮ್ ತಿಂದರೂ ಕೂಡ ತೊಂದರೆ ಆಗೋಲ್ಲ. ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ. ಹಾಗೆ ನನಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಬೇರೆ ಬೇರೆ ರಸಮ್ ನಿಮಗೆ ತೋರಿಸ್ತೀನಿ. ಎಲ್ರಿಗೂ ಟಾಟಾ, ಬೈ ಬೈ, ಸಿ ಯು, ಟೇಕ್ ಕೇರ್.